ಅಲ್ಲ ಅದ್ಯಾರೋ ಅಭಿಷ್ಟೇನೋ ಶೋಭಿತನೋ ಅಲ್ಲ, ಅವಳು ಯಾಕೆ ಮನೆಗೆ ಬಂದಿದ್ದಾಳೆ? ಮನೇಲಿ ಇರೋರೆಲ್ಲ ಅವಳು ಮಾತು ಯಾಕೆ ಕೇಳ್ತಿದ್ದಾರೆ? ನನ್ಗೇನ್ ಗೊತ್ತು ಮೇಡಮ್ರೆ, ಅಯ್ಯಮ್ಮ ಬಂದಾಗಿಂದ ಈ ಮನೆಯವರೆಲ್ಲ ಲಕ 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 ಅಂತ ಕುಣಿದಾಡ್ತಿದ್ದಾರೆ. ಅಯ್ಯಮ್ಮನ ದೇವತೆ ತರ ನೋಡ್ತಾರೆ. ಕೊಡಿ ಕೊಡಿ, ನಾನು ಹೇಳ್ಕೊಂಡಿರ್ತೀನಿ, ಮಾತಾಡು. ಹಲೋ ಮೇಡಮ್ ಅವರೇ, ಮಾತಾಡು ನೀನು. ಮೇಡಮ್ ಅವರೇ, ಅವಳು ಯಾರೋ ಚಾಲಾಕಿ ಹೆಂಗ್ಸು. ಅವಳಿಗೆ ಗೊತ್ತಿಲ್ದಿರೋ ವಿಷಯನೇ ಇಲ್ಲ. ಮಾತಲ್ಲೇ ಮರಳು ಮಾಡೋ ಮಹಾನ್ ಬುದ್ಧಿವಂತೆ. ಜಾತಕ ನೋಡಿ ಭವಿಷ್ಯ ಹೇಳ್ತಾಳೆ, ಅಂಗೈಯಲ್ಲೇ ಎಲ್ಲಾರನ್ನೂ ಆಡಿಸ್ತಾಳೆ. ಹೌದು ಮೇಡಮ್ ಅವರೇ, ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾಳೆ. ಆ ಶ್ರಾವಣಿಯನ್ನಂತೂ ಮಗಳಿಗಿಂತ ಹೆಚ್ಚು ಮಾಡ್ತಾಳೆ. ಏನು ಏನ್ ಹೇಳಿದ್ರಿ ನೀವು? ಶ್ರಾವಣಿನ ಮಗಳ ತರ ನೋಡ್ಕೊತಿದ್ದಾಳ? ಹೌದು ಮೇಡಮ್ ಅವರೇ, ಏನು ಅಂದ್ರೆ ಅವಳೇ ಹೆತ್ತಿರೋ ಮಗಳ ತರ ಅವಳನ್ನ ತಿರೇಟ್ ಮಾಡ್ತಾಳೆ. ಅಂದ್ರೆ ಅವಳ ತಲೆಗೆ ಎಣ್ಣೆ ಹಚ್ಚದೇನು, ಅವಳು ಕೇಳಿದ್ದನ್ನ ಮಾಡಿ ತಿನ್ಸದೇನು. ಈ ಶ್ರಾವಣಿ ಬೇರೆ ಅವಳಿಂದೆ ಅಮ್ಮ 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 ಅಂತ ಓಡಾಡ್ಕೊಂಡಿರ್ತಾಳೆ. ಈ ಮನೇಲಿ ಒಂಥರ ಎಮೋಷನಲ್ ಡ್ರಾಮಾನೇ ನಡೀತಿದೆ ಮೇಡಮ್ ಅವರೇ. ಜೊತೆಗೆ ಮದರ್ ಸೆಂಟಿಮೆಂಟು. ತಂದಾನಿ ತಾನೋ ತಾನಿ ತಂದಾನೋ. ಕಾಂತಮ್ಮ, ಸ್ವಲ್ಪ ಸುಮ್ಮನೆ ಇದ್ಯಾ? ಮೇಡಮ್ ಅವರೇ, ಅಲ್ಲಿ ಇಷ್ಟೆಲ್ಲ ನಡೀತಿದ್ಯಾ? ಹಾಗಾದ್ರೆ ನಾನು ಹೇಳೋ ಒಂದ್ ಕೆಲಸ ಮಾಡ್ತೀಯಾ? ನೀವು ಹೇಳೋ ಕೆಲಸ ಮಾಡೋ ತಾನೇ ನನ್ನ ಕೆಲಸ ಮೇಡಮ್ ಅವರೇ. ಮೇಡಮ್ ಅವರೇ, ನನ್ನ ಅಕೌಂಟ್ ನಂಬರು ಅದೆಲ್ಲ ನೆನಪಿದೆ. ನಿನಗ್ ಬರ್ಬೇಕಾಗಿರೋ ದುಡ್ಡು ಬರುತ್ತೆ. ಹಾಗಾದ್ರೆ ಹೇಳಿ ಮೇಡಮ್ ಅವರೇ, ನಾವ್ ಏನು ಕೆಲಸ ಮಾಡ್ಬೇಕು? ಎಲ್ಲಕ್ ಮಾತಾಡಯ್ಯ. ಹಾಗಾದ್ರೆ ಹೇಳಿ ಮೇಡಮ್ ಅವರೇ, ನಾವ್ ಏನು ಕೆಲಸ ಮಾಡ್ಬೇಕು ಅಂತ. ಯಾರೋ ಒಬ್ಳು ಹೆಂಗ್ಸ್ ಬಂದಿದ್ದಾಳೆ ಅಂತ ಹೇಳಿದ್ರಲ್ಲ, ಅವಳು ಯಾರು, ಎಲ್ಲಿಂದ ಬಂದಿದ್ದಾಳೆ, ಯಾಕೆ ಬಂದಿದ್ದಾಳೆ ಅಂತ ನನಗೆ ಗೊತ್ತಾಗ್ಬೇಕು. ನೀವು ಅವಳು ಹಿಂದೆ ಬಿದ್ದು ಅವಳ ಡೀಟೇಲ್ಸ್ ನನಗೆ ಕೊಡ್ಬೇಕು. ಕರೆಕ್ಟ್? ಮುಖ್ಯವಾಗಿ ಅವಳು ಹೇಳ್ತಿರೋದಲ್ಲ ನಿಜಾನಾ ಅಥವಾ ಅವಳು ನಾಟಕ ಮಾಡ್ತಿದ್ದಾಳ ಅಂತ ತಿಳ್ಕೊಂಡು ಹೇಳ್ಬೇಕು. ಮೇಡಮ್ ಅವರೇ, ಆ ಕೆಲಸನ ನಾನು ಮಾಡ್ತೀನಿ. ನೋಡಿ, ನಿಮ್ಮ ಅಕೌಂಟ್ಗೆ ಈಗ ದುಡ್ಡು ಬೀಳುತ್ತೆ. ನಾನು ಹೇಳಿದ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿದ್ರೆ 2ರಷ್ಟು ದುಡ್ಡು ಬಂದು ಬೀಳುತ್ತೆ. ಆದ್ರೆ ಹೇಳಿದ ಕೆಲಸನ ಆದಷ್ಟು ಬೇಗ ಮಾಡಬೇಕು. ನೀವೇನು ಯೋಚನೆ ಮಾಡಿಬಿಡಿ ಮೇಡಮ್ ಅವರೇ. ಚಿಟ್ಕಿ ಹೊಡೆಯೋದ್ರಲ್ಲಿ ಆ ಕೆಲಸನ ಮಾಡಿ ಮುಗಿಸ್ತೀವಿ. ಕಟ್ ಮಾಡಿಬಿಟ್ರು ಏನ್ ಜೈ ಒಳಂಗ ಬಸ್ಯ. ಇಲ್ಲಿ ಗೋಡ್ಗೊಳಗೆಲ್ಲ ಕಿವಿದಾವೆ, ಅಷ್ಟು ಜೋರಾಗಿ ಕೂಗಾಡ್ತೀಯಲ್ಲ. ಅದೊಂದು ವಿಷಯ ಮಾತ್ರ ನನ್ನ ಜೀವನದಲ್ಲಿ ಕೊರಿತಾನೆ ಇರುತ್ತೆ. ಶ್ರಾವಣಿ ಹೆಸರು ನನ್ನ ಕಿವಿಗೆ ಬಿದ್ದಾಗೆಲ್ಲ ನಂದಿನಿ ನನಗೆ ಮಾಡಿದ ಮೋಸ ನೆನಪಿಗೆ ಬರುತ್ತೆ. ಶ್ರಾವಣಿ ನನ್ನ ಮಗಳೇ ಅಲ್ಲ ಅಂದಮೇಲೆ ಅವಳು ಹುಟ್ಟೋ ಮಗು ನನ್ನ ಮೊಮ್ಮಗು ಹೇಗಾಗುತ್ತೆ? ನಂದಿನಿ ನನ್ನ ಕಣ್ಣಲ್ಲಿ ನೀರು ಬರೆಸ್ತಿಲ್ಲ, ರಕ್ತ ಬರ್ಸ್ಬಿಟ್ಟು ಹೊಟ್ಟೋದ್ಲು. ಅವಳ ಹೆಸರು ಕೇಳಿದಾಗೆಲ್ಲ ನನ್ನ ಕಣ್ಣು ಕೆಂಪಾಗತ್ತೆ. ನನಗೆ ನನ್ನ ಪ್ರೀತಿಗೆ ಮೋಸ ಮಾಡಿ ಹೊರಟೋದು. ಈಗಲೂ ನನ್ನ ಕಣ್ಮುಂದೆ ಬಂದರೆ ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳ್ತೀನಿ. ಆದರೆ ನನಗೆ ಸತ್ಯ ಹೇಗೆ ಗೊತ್ತಾಗೋದು? ಯಾರು ಹೇಳ್ತಾರೆ? ಶ್ರಾವಣಿ ಅಮ್ಮ ನಿನ್ನ ಅವನೊಬ್ಬನೇ ವಿಷಯ ಹೇಳಕ್ ಸಾಧ್ಯ. ನಾನು ಸತ್ಯ ತಿಳ್ಕೋಬೇಕು. ಇಲ್ದಿದ್ರೆ ನಾನು ಸಾಯೋವರೆಗೂ ಇದೇ ಕೊರಗಲ್ ಸಾಯ್ತೀನಿ. ಇಲ್ಲ, ನಾನು ಸತ್ಯ ತಿಳ್ಕೊತೀನಿ. ಅಮ್ಮರೇ, ನೀವು ಸ್ವಲ್ಪ ಹೊತ್ತು ಇದೇ ರೂಮಲ್ಲಿ ರೆಸ್ಟ್ ಮಾಡಿ. ಶ್ರಾವಣಿ ಮೇಡಮ್ ಇಲ್ಲಿಗೆ ಬಂದ್ಬಿಡ್ತಾರೆ. ಹೌದು ಅಮ್ಮವ್ರೆ, ನೀವು ಆಸೆ ಪಟ್ಟ ಹಾಗೆ ನಿಮ್ಮ ಮಗಳನ್ನ ಮಡಿಲಲ್ಲಿ ಮಲಸ್ಕೊಳ್ಳಿ, ಮುದ್ದಾಡಿ. ನಿಮ್ಗೆ ಯಾರೂ ತೊಂದರೆ ಕೊಡಲ್ಲ. ಸರಿ ಪದ್ದು, ತುಂಬಾ ಥ್ಯಾಂಕ್ಸ್ ಸುಬ್ಬು. ಇದು ನನ್ನ ಪಾಲಕ್ ಸಿಗ್ತಿರೋ ದೊಡ್ಡ ವರ. ನೀನು ದೇವ್ರ ಹಾಕ್ಬಾರ್ದು. ಅಯ್ಯೋ ಅಮ್ಮರೇ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಮಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾವತ್ತಿಗೂ ನೀವೇ ದೇವ್ರ ಸಮಾನ. ಹೌದು ಅಮ್ಮವ್ರೆ, ಇಂಥ ಚಿಕ್ಕ ಪುಟ್ಟ ಕೆಲಸ ಮಾಡಿ ಸಾಲಿಗ್ರಾಮದ ಋಣ ತೀರಿಸ್ಬೋದು.
ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಈ ಜೀವಗಳಿರೋದೇ ನಿಮಗೋಸ್ಕರ, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ. ಹೌದಾ ಮೋರೆ, ನೀವು ಸಂತೋಷವಾಗಿರ್ಬೇಕಷ್ಟೆ. ಸರಿ ಇರಿ, ನಾನು ಶ್ರಾವಣಿ ಮೇಡಮ್ನ ಏನಾದರೂ ಪ್ಲ್ಯಾನ್ ಮಾಡಿ ಇಲ್ಲಿ ಕಳಿಸ್ತೀನಿ. ಪದ್ದು, ಇಂಥ ಮಗನ್ನ ಪಡೆಯೋದಕ್ಕೆ ನೀನು ಅದೃಷ್ಟ ಮಾಡಿದ್ಯಾ. ಆದರೆ ಸುಬ್ಬು ಅಂತ ಅಳಿಯನ್ ಪಡೆಯೋದಕ್ಕೆ ನಾನು ನಿನಗಿಂತನೂ ಅದೃಷ್ಟ ಮಾಡಿದ್ದೀನಿ. ನಿಜ ಮೋರೆ, ಆ ಲೆಕ್ಕಾಚಾರದಲ್ಲಿ ನಾವಿಬ್ಬರು ಅದೃಷ್ಟವಂತರು. ಸರಿ ಸರಿ, ನೀವು ಒಳಗೆ ರೆಸ್ಟ್ ಮಾಡ್ತಾ ಇರಿ, ನಾನು ಬರ್ತೀನಿ. ಏನ್ರ ಮಾಡ್ತಿದ್ರ ಇಲ್ಲಿ? ಜೋರಾಗಿ ಮಾತಾಡಬೇಡ, ನಿಧಾನಕ್ಕೆ ಮಾತಾಡಿ. ಇದು ಅಭಿಷ್ಟ ಶೋಭಿತೆ ಜಾನಕಿ ಪಾಟೀಲ್ ಅವ್ರ ರೂಮ್ ತಾನೇ? ಇಲ್ಲಿ ನೀವೇನು ಮಾಡ್ತಿದ್ದೀರಾ ಅಂದ್ರೆ? ಅದು ಇಲ್ಲಿ ಮಲ್ಕೊಳ್ಳೋಣ ಅಂತ ಬಂದೆ. ಅಲ್ಲಿ ನೋಡಿದ್ರೆ ಅವರಿದ್ರು. ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮೆಲ್ಲಿಗೆ ಆಚೆ ಬಂದ್ಬಿಟ್ಟೆ ಕಣೆ. ರೀ, ನೀವು ಯಾವತ್ತೂ ಹೀರೋ ಮಲ್ಕೊಳಕ್ ಬಂದಿಲ್ಲ, ಇವತ್ತ್ಯಾಕೆ ಬಂದಿದ್ರಿ? ಅದು ನಮ್ಮ ರೂಮಲ್ಲಿ ಫ್ಯಾನ್ ಜೋರಾಗಿ ಸೌಂಡ್ ಆಗುತ್ತಲ್ವೇ, ಅದಕ್ಕೆ ನಿದ್ದೆ ಬರಲ್ಲ ಅಂತ ಇಲ್ಲಿಗೆ ಬಂದೆ. ಹೋಗ್ಲಿ ಬಿಡೆ, ಆ ಸೌಂಡು ನನಗೆ ಅಡ್ಜಸ್ಟ್ ಆಗಿದೆ. ಹೆಂಡತಿ ಮಾತಾಡೋ ಸೌಂಡು, ಫ್ಯಾನ್ ಕರ ಅನ್ನೋ ಸೌಂಡು ಒಂಥರ ಚೆನ್ನಾಗಿರುತ್ತೆ. ಯಾಕೆ ನಮ್ಮ ಯಜಮಾನ್ರು ವಿಚಿತ್ರವಾಗಿ ಆಡ್ತಿದ್ದಾರೆ ಇವತ್ತು? ಇಲ್ಲೇನೋ ವಿಷಯ ಇದೆ.